ಎಷ್ಟೋ ಜನ SLC ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ, ಜೀವನದ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಂಥವ್ರಿದ್ದಾರೆ. ಓಕೆ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಸಂಭ್ರಮಾಚರಣೆ ಇದು ತುಂಬ ಅಗತ್ಯವಾದದ್ದು ಅಂತ. ನಾನು 2011ರಲ್ಲಿ ಇಒ ಆಗಿ ಬಂದಾಗ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನಿ ಆಯಿತು. ಆವಾಗೊಂದು ಸಂಭ್ರಮಾಚರಣೆಯನ್ನು ನಾವು ಜಿಲ್ಲೆಯಲ್ಲಿ MIT ಕಾಲೇಜಲ್ಲಿ ಆಚರಿಸಿದ್ವಿ. ಬಹಳ ಒಳ್ಳೆಯ ಸಮಾರಂಭ ಅದಾಗಿತ್ತು. ನಾನು ಅವತ್ತು ಹೇಳಿದ್ದೆ, ಫಸ್ಟ್ ಬರೋದಕ್ಕೆ DDPI ಪಾತ್ರ ಏನಿರುತ್ತೆ, ಏನೂ ಇರಲ್ಲ ಅಂತ. BO ಪಾತ್ರ ಏನಿರುತ್ತೆ, ಏನೂ ಇರಲ್ಲ. ಆವಾಗಲೂ ಎಲ್ಲ ಸುಮ್ಮನಿದ್ರು. ಆಮೇಲೆ ಹೆಡ್ ಮಾಸ್ಟರ್ ಪಾತ್ರ ಅಂತ ಹೇಳಿದಾಗ ಎಲ್ಲರ ಮುಖದಲ್ಲಿ ಹೌದು ನಮ್ದಿರುತ್ತೆ ಅಂಥೇಳಿ. ಆಮೇಲೆ ಶಿಕ್ಷಕರು, ಆಮೇಲೆ ಮಕ್ಕಳು, ಈ ಥರ ಅಂದ್ಕೊಳ್ತಾ ಇದ್ವಿ. ಈ ವರ್ಷ ನಾನು ಸೆಕ್ರೆಟ್ರಿಯ ಪಾತ್ರದಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಯಾಗಿ ರಶ್ಮಿ ಮೇಡಮ್ ಅವ್ರು ಬಂದ ಮೇಲೆ ಫಲಿತಾಂಶದ ಹೆಚ್ಚಳಕ್ಕೆ ದೊಡ್ಡ ಒಂದು ಕೊಡುಗೆ ಅವ್ರ ಮೂಲಕ ಸಿಕ್ಕಿದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಯಾಕೆ ಅಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ 50, 60, 70% ಫಲಿತಾಂಶ ಬರ್ತಾ ಇತ್ತು. ಉಳಿದಂಥ ಮಕ್ಕಳು ಅವರು ಕಳೆದು ಹೋಗ್ಬಿಡ್ತಾಯಿದ್ರು. ಇದು ತುಂಬ ಘೋರವಾದಂಥ ಒಂದು ಅನ್ಯಾಯ. ನಮ್ಮದು ಆ್ಯಕ್ಚುಲಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಆಗಬೇಕಿತ್ತು. ಅಲ್ಲಿ ಹ್ಯೂಮನ್ ರಿಸೋರ್ಸ್ನ ತುಂಬ ಮಕ್ಕಳು ಕಳೆದು ಹೋಗ್ಬಿಡ್ತಾಯಿದ್ರು. ಅವರು 10ನೇ ಕ್ಲಾಸ್ ಫೇಲ್ ಆದಮೇಲೆ ಎಲ್ಲಿದ್ದಾರೆ, ಏನು ಮಾಡ್ತಾರೆ ಅನ್ನೋದನ್ನು ನಾವು ಯಾರೂ ಟ್ರ್ಯಾಕ್ ಮಾಡೋದಕ್ಕಾಗಲ್ಲ. ಸಂವಿಧಾನಿಕವಾಗಿ ಈಗ 18 ವರ್ಷದವರೆಗೆ ಮಗು ಅನ್ನುವಂಥ ಕಾನ್ಸೆಪ್ಟ್ ಇದೆ. ಮಗು ಅಂತ ಹೇಳುವಾಗ ಅವರಿಗೊಂದು ಕಂಫರ್ಟಬಲ್ ಆದಂತಹ ಒಂದು ವಾತಾವರಣವನ್ನು ನಿರ್ಮಿಸಿಕೊಡೋದು ಸಮಾಜದ ಜವಾಬ್ದಾರಿ ಆಗುತ್ತೆ. 12ನೇ ಕ್ಲಾಸ್ವರೆಗೆ ಅವರು ತರಗತಿ ಕೋಣೆಯಲ್ಲಿದ್ದಾಗ ಅವರಿಗೆ ಒಂದು ಸೆಕ್ಯೂರ್ಡ್ ಆದಂಥ ವಾತಾವರಣ ಸಿಗುತ್ತೆ. ಹಾಗಾಗಿ ಪಾಸಿಂಗ್ ಪರ್ಸೆಂಟೇಜನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಕೆಲಸವನ್ನು ರಶ್ಮಿ ಮೇಡಮ್ ಅವರು ಮಾಡಿದರು. ಹೋದ ವರ್ಷ ಜುಲೈ 2ನೇ ತಾರೀಕು ಅವರು 29 ಅಂಶಗಳ ಒಂದು ಸುತ್ತೋಲೆಯನ್ನು ಕೊಟ್ಟರು. ಅದರಲ್ಲಿ ತುಂಬ ಪ್ರಮುಖವಾಗಿದ್ದು ಶಾಲೆಯ ಸಮಯದಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಹೊರಗಡೆ ಹೋಗಬಾರ್ದು ಅಂತ. ಸೊ ಆ ಸುತ್ತೋಲೆಯಿಂದಾಗಿ ನಾವು ಮೊನ್ನೆ 4ನೇ ತಾರೀಕು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತು ಶಾಲೆ ಬಿಟ್ಟ ಮೇಲೆ ನಾವೆಲ್ಲರೂ ಬಂದು ಇಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ತರಗತಿ ಕೋಣೆಯ ಪ್ರತಿ ಗಂಟೆಗಳು ತುಂಬ ಮಹತ್ವದ್ದು ಅನ್ನೋದನ್ನು ಅದು ಸಾರಿಸ್ತು. ಮತ್ತು ನಾವು ಈವರೆಗೆ ಪರೀಕ್ಷೆಯಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಪ್ರತ್ಯೇಕ ಮತ್ತು ಪರೀಕ್ಷೆಯಲ್ಲಿ ಬರೆಯುವ ಬಾಹ್ಯ ಮೌಲ್ಯಮಾಪನದ ಅಂಕಗಳು ಪ್ರತ್ಯೇಕವಾಗಿ ನೋಡ್ತಾ ಇದ್ವಿ. ಅಲ್ಲೂ 30% ಬರಬೇಕು, ಇಲ್ಲೂ 30% ಬರಬೇಕು, ಆವಾಗ ಮಾತ್ರ ಅಂತ ಇತ್ತು. ಈಗ ಅದೆರಡೂ ಸೇರಿ 33% ಬಂದರೆ ಸಾಕು, ಪಾಸ್ ಮಾಡ್ತೀವಿ ಅಂತೇಳಿ ಹೇಳಿದ್ವಿ. ತುಂಬ ಕಡೆಯಿಂದ ವಿರೋಧಗಳು ಬಂದವು. ನೀವು ಒಂದು ಸ್ಟ್ಯಾಂಡರ್ಡನ್ನೇ ಕಡಿಮೆ ಮಾಡಿದ್ರಿ ಅನ್ನುವಂಥ ಆರೋಪಗಳು ಬಂದವು. ಆದರೆ ನಾವು ಅದನ್ನು ವಿಶಾಲವಾದ ದೃಷ್ಟಿಕೋನದಿಂದ ನೋಡಬೇಕು ಅಂಥೇಳಿ ನನಗನ್ಸುತ್ತೆ. ಯಾಕೆ ಅಂದರೆ ನಮ್ಮ ಬರವಣಿಗೆಯ ಪರೀಕ್ಷೆ ಸರ್ವಶ್ರೇಷ್ಠವಾದದ್ದು, ಎಲ್ಲ ಕಡೆಗೂ ಸಂಪೂರ್ಣವಾಗಿ ಒಪ್ಪಿಗೆ ಆಗುವಂಥದ್ದು ಅನ್ನುವಂಥದ್ದನ್ನು ನಾವು ಖಂಡಿತವಾಗಿ ಹೇಳಬೇಕಾಗಿಲ್ಲ. ಎಷ್ಟೋ ಜನ SLC ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ, ಜೀವನದ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಂಥವ್ರಿದ್ದಾರೆ. ಹಾಗಾಗಿ ನಾವು ಬರೀ ಒಂದು ಪರೀಕ್ಷೆ ಮಾಡ್ತೀವಿ, ಅದರಲ್ಲಿ ಇವರಿಷ್ಟು ಬರೆದ್ರೆ ಮಾತ್ರ ಅವ್ರನ್ನ ಮುಂದಕ್ಕೆ ಹಾಕ್ತೀವಿ ಅನ್ನುವಂಥದ್ದು ಸಂಪೂರ್ಣವಾಗಿ ಸರಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ 13 ಅಂಕದ ಅಂಕವನ್ನು ಒಮ್ಮೆ ದಾಟಿದರೆ, ಯಾರೋ ಒಬ್ಬನಿಗೆ ಗಣಿತ ಕಷ್ಟ ಆಗ್ತಾ ಇದೆ, ಅದು ಒಂದು ಸಲ ಹೇಗೋ 13 ತಗೊಂಡು ಮುಂದಕ್ಕೆ ಹೋದ ಅಂದರೆ ಅವನು ಮುಂದೆ PUCನಲ್ಲಿ ಆರ್ಟ್ಸ್ ತಗೊಂಡೋ ಕಾಮರ್ಸ್ ತಗೊಂಡೋ ಬೇರೆ ಯಾವುದೋರ್ಲೋ ಅವ್ನು ಮುಂದೆ ಹೋಗ್ಬೋದು. ಅದೇ ಥರ ಇಂಗ್ಲೀಷ್ ಒಂದಕ್ಕಾಗಿ ಅವನು ಫೇಲ್ ಆಗ್ತಾ ಇದ್ದಾನೆ ಅಂತಾದರೆ ಅಲ್ಲೊಂದು 13 ಅಂಕವನ್ನು ಅವನು ಗಳಿಸೋದಕ್ಕೆ ಸಾಧ್ಯ ಆದರೂ ಕೂಡ ಮುಂದಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು. ಹೀಗೆ ಪಾಸ್ ಆಗುವುದಕ್ಕೆ ಹೆಚ್ಚೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಡುವ ವ್ಯವಸ್ಥೆಯನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಮಾಡಿದರು, ಮಂಡಳಿಯು ಅದನ್ನು ಮಾಡ್ತು. ಜೊತೆಗೆ ಇವತ್ತು ರಾಯಚೂರಿನ ಪರೀಕ್ಷೆಗಳ ಬಗ್ಗೆ ಹೇಳ್ತಾ ಇದ್ರು. CCTVಯನ್ನು ಎಲ್ಲ ಕಡೆ ಜೋಡಿಸಿಟ್ಬಿಟ್ಟು ಅದನ್ನು ಸೆಂಟ್ರಲಿ ನೋಡೋದ್ರಿಂದ ಆದಷ್ಟು ಪರೀಕ್ಷಾ ಅವ್ಯವಹಾರಗಳಿಗೆ ತಡೆಯನ್ನು ಮಾಡುವಂಥ ಕೆಲಸ ಮಾಡಿದರು. ಹಾಗಾಗಿ ಶೃಂಗೇರಿ ಬ್ಲಾಕು 100% ಫಲಿತಾಂಶವನ್ನು ಪಡ್ಕೊಳ್ತು. ನಾವು 99% ಫಲಿತಾಂಶವನ್ನು ಪಡೆದು ಸಂಭ್ರಮಿಸ್ತಾ ಇದ್ದೀವಿ. ನಾನು BO ಕುಂದಾಪುರ ಇದ್ದಾಗ ಇಲ್ಲಿ ಶಶಿಧರ್ ಕಾರ್ಕಳ BO ಆಗಿದ್ದರು. ನಮ್ಮಿಬ್ಬರ ನಡುವೆ DDPI ಮೀಟಿಂಗಲ್ಲಿ ಯಾವಾಗಲೂ ಕಾಂಪಿಟೇಷನ್ ಇರ್ತಾಯಿತ್ತು, ಯಾರು ಫಸ್ಟು ಅಂತೇಳಿ. ಆ ವರ್ಷ ನಂಗೆ ನೆನಪಿದೆ, 4 ಮಕ್ಕಳು ನಮ್ಮಲ್ಲಿ ಜಾಸ್ತಿ ಪಾಸಾಗಿ ಕುಂದಾಪುರ 1ನೇ ಸ್ಥಾನ ಮತ್ತು ಕಾರ್ಕಳ 2ನೇ ಸ್ಥಾನ ಬಂದಿತ್ತು.
ಅದನ್ನು ಶಶಿಧರ್ಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಗಿತ್ತು. ಅವರು ಮತ್ತೆ ಮತ್ತೆ ಇಲ್ಲ ಅದೇನೋ ವ್ಯವಹಾರ ಆಗಿದೆ ಹೇಳ್ತಾ ಇದ್ರು. ಈ ಫಸ್ಟು ಸೆಕೆಂಡು ಅನ್ನೋದು ಒಂದು ರೀತಿ ನಶೆಯ ವಿಷಯ ಅದು. ಯಾಕಂದರೆ ಈ ವರ್ಷ ಮಂಗಳೂರು ಫಸ್ಟ್ ಬಂದಿದೆ, ಶಶಿಧರ್ ಅಲ್ಲಿದ್ದಾರೆ, ನಾವಿಲ್ಲಿ ಉಡುಪಿ ಸೆಕೆಂಡ್ ಬಂದಿದ್ದೀವಿ, ನಾವಿಲ್ಲಿದ್ದೀವಿ. ಅವರು 2ನೇ ಪರೀಕ್ಷೆ ಮುಗಿದ ಮೇಲೆ ಮತ್ತೆ ಒಂದು ಸಲ ಮಂಡಳಿ ಒಂದು ಲೆಟ್ರ್ ಕೊಡ್ತು. ಅದರಲ್ಲಿ ಉಡುಪಿ 99.43ರಲ್ಲಿ ಪ್ರಥಮ ಸ್ಥಾನ, ದಕ್ಷಿಣ ಕನ್ನಡ ಜಿಲ್ಲೆ 3ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿತ್ತು. ಆದರೆ ಫಸ್ಟೇ ಅಂತೇಳಿ ಅವ್ರು ಮತ್ತೆ ಅದನ್ನು ಹೇಳ್ತಾ ಇದ್ರು. ಆ ಫಸ್ಟ್ನ ಬಗ್ಗೆ ಶಶಿಧರ್ಗಿರುವಂಥ ಕಾಳಜಿ ಇದೆಯಲ್ಲ, ಅದು ಬಹಳ, ಅವರು ಮಾಡಿದಂಥ ಹಲವು ಯೋಜನೆಗಳನ್ನು ನೀವು ಖಂಡಿತವಾಗಿ ನೆನಪಿಸ್ಕೊಳ್ತೀರಾ ಅಂತ ಭಾವಿಸ್ತೇನೆ. ಹಾಗಾಗಿ ನನಗೆ ಈ ವರ್ಷದ ಫಲಿತಾಂಶವನ್ನು ಹೇಗೆ ಹೇಳಬೇಕು ಅಂತ ಹೇಳಿದರೆ, ಎಷ್ಟೋ ಜನ ಮುಖ್ಯೋಪಾಧ್ಯಾಯರಿಗೆ ನಾವು 100% ಫಲಿತಾಂಶ ತರಬಲ್ಲೆವು ಅಂತೇಳಿ ಒಂದು ವಿಶ್ವಾಸವನ್ನು ಮೂಡಿಸಿದ ವರ್ಷ ಇದು. ಹಾಗಾಗಿ ಮುಂದಿನ ವರ್ಷ ನಮ್ಮ ಗುರಿನೇ ಟುವರ್ಡ್ಸ್ 0 ಫೇಲ್ಯೂರ್. ಯಾರೂ ಫೇಲ್ ಆಗಬಾರ್ದು ಇಡೀ ಜಿಲ್ಲೆನಲ್ಲಿ. ನಾವು 100% ಫಲಿತಾಂಶ ಬಂದರೆ ಮಾತ್ರ ಉಡುಪಿ ಜಿಲ್ಲೆ ಪ್ರಥಮ ಬರೋದಕ್ಕೆ ಸಾಧ್ಯ. ಇದನ್ನು ಬಹಳ ವಿಶೇಷವಾಗಿ ಯೋಚನೆ ಮಾಡಿ ಹೇಳ್ತಾ ಇರುವಂಥ ಮಾತು. ಈ ವರ್ಷ ಪರೀಕ್ಷೆ ಬರೆಯುವ 13,800 ಮಕ್ಕಳು ಯಾರಿದ್ದಾರೆ ಅವರಷ್ಟೂ ಜನ ಪಾಸ್ ಆಗಲೇಬೇಕು. ಅದನ್ನು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಮೊನ್ನೆ ದಿವಸ ನಾವು ಇದೇ ಸಂಭ್ರಮಾಚರಣೆಯನ್ನು ಜಿಲ್ಲಾ ಹಂತದಲ್ಲಿ MITನಲ್ಲಿ ಮಾಡಿದ್ವಿ. 284 ಹೈಸ್ಕೂಲ್ಗಳಲ್ಲಿ 200 ಹೈಸ್ಕೂಲ್ಗಳ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಮಾಡಿದ್ವಿ. ಇನ್ನೊಂದು 83 ಜನ ಬಾಕಿ ಇದ್ದಾರೆ. ಅವರು ಖಂಡಿತವಾಗಿ ಈ ವರ್ಷ ಆ ಸಾಧನೆಗೆ ಬರ್ತಾರೆ. ನಮ್ಮ ಶಾಲೆಗಳಿಗೆ ಬರುವ ಅಷ್ಟೂ ಮಕ್ಕಳು 10ನೇ ಕ್ಲಾಸನ್ನು ಪಾಸಾಗಿ ಹೋಗ್ತಾರೆ ಅನ್ನುವಂಥದ್ದು ತುಂಬ ಹೆಮ್ಮೆಯ ವಿಷಯ. ಬರೀ ಪಾಸ್ ಆಗ್ತಾರ ಅಂದರೆ ಇಲ್ಲ, ನಾವು ಅದನ್ನು ಲೆಕ್ಕಾಚಾರ ಮಾಡಿ ನೋಡಿದ್ವಿ. ಕೇವಲ 13 ತಗೊಂಡು ಪಾಸ್ ಆದವ್ರು ಎಷ್ಟು ಅಂದರೆ 4% ಮಕ್ಕಳು ಮಾತ್ರ 13 ಮಾರ್ಕ್ಸ್ ತಗೊಂಡು, ಅಂದರೆ ಇಂಟರ್ನಲ್ 20 ಇದೆ, 13 ತಗೊಂಡಿರೋದ್ರಿಂದ ಪಾಸ್ ಆಗಿರೋರು. ಉಳಿದವರೆಲ್ಲರೂ ಅದಕ್ಕಿಂತ ಹೆಚ್ಚಿನ ಅಂಕವನ್ನೇ ಗಳಿಸಿದ್ದಾರೆ. ಆ ದೃಷ್ಟಿಕೋನದಲ್ಲಿ ಹೆಚ್ಚೆಚ್ಚು ಅಂಕ ಗಳಿಸುವ ಒಂದು ಸ್ಪರ್ಧೆ ಕೂಡ ಖಂಡಿತವಾಗಿರುತ್ತೆ. ಇವತ್ತು ಲೀಸಾ ಅವರಿಗೆ ನಾವು ಸನ್ಮಾನ ಮಾಡಿದ್ವಿ, ನಾವು ಸಂಭ್ರಮ ಪಟ್ವಿ. ಈ ಥರದ ಮಕ್ಕಳು ಮತ್ತೆ ಕಾರ್ಕಳದಿಂದನೇ ಬರ್ತಾರೆ. 2011ರಲ್ಲಿ ನನಗೆ ನೀಲಿಮಾ ಕಾಮತ್ ಇಲ್ಲಿಂದ ಫಸ್ಟ್ ಬಂದಿದ್ಲು. ನಾವು ಆ ವರ್ಷ ಒಂದು ಪುಸ್ತಕವನ್ನು ಕೂಡ ನಮ್ಮ ಮುಖ್ಯೋಪಾಧ್ಯಾಯರ ಸಂಘದಿಂದ ವಿಜಯೀ ಭವ ಅಂತ ತಂದಿದ್ವಿ. ಅದರಲ್ಲಿ ಆಕೆಯ ಮಾತುಗಳನ್ನೇ ಕೋಟ್ ಮಾಡಿದ್ವಿ. ಕಾರ್ಕಳ ಯಾವಾಗಲೂ ಆ ಥರದ ಫಸ್ಟ್ ಪ್ರೈಸ್ಗಳನ್ನು ತಗೊಳ್ಳೋವಂಥದ್ದು. ನಾನು EO ಇದ್ದಂಥ 4 ವರ್ಷಗಳ ಕಾಲ ಸಾಧಕ ಶಾಲೆಗಳನ್ನು ಗುರುತಿಸಿ ಗೌರವಿಸ್ತಾ ಇದ್ವಿ. ಅನುದಾನಿತ ಶಾಲೆಯಲ್ಲಿ ಮೊದಲನೇದು ಶ್ರೀಮದ್ ಭುವನೇಂದ್ರ, 2ನೇದು SNV ಕಾರ್ಕಳ, ಅಥವಾ SNV ಕಾರ್ಕಳ ಪ್ರಥಮ, ಭುವನೇಂದ್ರ ದ್ವಿತೀಯ ಅಂತೇಳಿ ಅದೇ ಬಹುಮಾನಗಳನ್ನು ನಾವು ಕೊಡ್ತಾ ಬಂದಿದ್ವಿ. ಈ ಎಲ್ಲ ವಿಷಯಗಳಿಂದಾಗಿ ನಂಗೆ ಕಾರ್ಕಳ ತುಂಬ ಆತ್ಮೀಯವಾಗಿತ್ತು. 2 ಸಲ ತುಂಬ ಹತ್ತಿರದಿಂದ ಬಂದು BO ಆಗಿ ಬರಲೇಬೇಕು ಸರ್ ಅಂತೇಳಿದರು. ಆಗಾಗಲೇ ನಾನು ಕುಂದಾಪುರ BO ಕೆಲಸವನ್ನು ತುಂಬ ಅನುಭವಿಸಿ ಸಂಭ್ರಮ ಪಟ್ಟಿದ್ದರಿಂದ ಇನ್ನೊಂದು ಸಲ ಬೇಡ ಅಂಥೇಳಿ ನಾನು ಅದನ್ನು ನಾನು ಡಯೆಟ್ನಲ್ಲೇ ಸರಿ ಆಗ್ತೀನಿ ಅಂಥೇಳಿ ಅಲ್ಲಿಗೆ ನನ್ನ ಠಿಕಾಣಿಯನ್ನು ಅಂತಿಮಗೊಳಿಸಿದೆ. ನಿಜವಾಗ್ಲೂ ಅತ್ಯಂತ ಕಷ್ಟಕರವಾದಂಥ ಸನ್ನಿವೇಶ ಗಿರಿಜಮ್ಮ ಮೇಡಮ್ ಜೊತೆಗಿದೆ. ಯಾಕಂದರೆ ಆಫೀಸಲ್ಲಿ ಸ್ಟಾಫ್ಗಳೇ ಇಲ್ಲ. ಈವನ್ CRP ಪರೀಕ್ಷೆ ಬರೋದಕ್ಕೂ ತಯಾರಿಲ್ಲ, ECO ಆಗೋದಕ್ಕೆ ತಯಾರಿಲ್ಲ, ಆಫೀಸಲ್ಲಿ ಸ್ಟಾಫ್ ಇಲ್ಲ. ಈ ಎಲ್ಲ ಇಲ್ಲಗಳ ನಡುವೆ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಂದರೆ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಸಲ್ಲಬೇಕು. ಒಂದೇ ಒಂದು ನಮ್ಮ ಮೇಷ್ಟ್ರುಗಳಿಗೆ ಪಾಠ ಮಾಡೋಕೆ ಬಿಟ್ಟರೆ ಸಾಕು, ಅವ್ರು ಉಳಿದಿದ್ದೆಲ್ಲನೂ ನೋಡ್ಕೊಳ್ತಾರೆ ಅಂತೇಳಿ ಅದನ್ನು ಅವರು ಬಿಟ್ಟಿದ್ದಾರೆ ಅಂಥೇಳಿ ನಾನಿಲ್ಲಿ ಹೇಳಬಲ್ಲೆ. ಹಾಗಾಗಿ ನಾವು ಮೊದಲು ನಂಬ್ಕೊಳ್ಳೋದು ನಮ್ಮಲ್ಲಿ 100% ಫಲಿತಾಂಶ ಬರುತ್ತೆ ಅಂತ. ಆ ನಂಬಿಕೆಯನ್ನು ಶಿಕ್ಷಕರಲ್ಲಿ ಮೂಡಿಸೋದು, ಅವರು ಇಂಟರ್ನ್ ಪ್ರತಿ ಮಗುವಿಗೂ ನಾನು ಪಾಸ್ ಆಗಬಲ್ಲೆ ಅಂತ ಹೇಳುವಂಥದ್ದನ್ನು ಮಾಡಬೇಕು. ಇದಿಷ್ಟೇ ಸೂತ್ರ ಇರೋದು. 6 ಸಬ್ಜೆಕ್ಟಲ್ಲಿ ಪಾಸ್ ಆದರೆ 100% ರಿಸಲ್ಟ್ ಬರುತ್ತೆ. ಹಾಗಾಗಿ ಪ್ರತಿ ಮಗುನೂ 6 ಸಬ್ಜೆಕ್ಟಲ್ಲೂ ಪಾಸ್ ಆಗಬೇಕು ಅಂದರೆ ಆ ಶಿಕ್ಷಕರು ಆ ಬಗೆಯ ಕೆಲಸಗಳನ್ನು ಮಾಡಬೇಕು ಅಂಥೇಳಿ. ಸೊ ಬರೀ ಫಲಿತಾಂಶದ ಬಗ್ಗೆ ನಾನು ನನ್ನ 7-8 ನಿಮಿಷಗಳನ್ನು ಮೀಸಲಿಟ್ಟೆ. ಆ್ಯಕ್ಚುಲಿ ಇದೊಂದು ಸಣ್ಣ ಬೈ ಪ್ರಾಡಕ್ಟ್ ಮಾತ್ರ. 10 ವರ್ಷದ ಶಾಲಾ ಶಿಕ್ಷಣ ಅನ್ನೋದು ಬರೀ ಫಲಿತಾಂಶಕ್ಕೆ ಮೀರಿದ ಒಂದು ದೊಡ್ಡ ವಿಷಯ ಆಗಿದೆ. ಫಲಿತಾಂಶ ಪರೀಕ್ಷೆಗಳು ಅತ್ಯಂತ ಸಣ್ಣ ರೂಪದ ಒಂದು ಕಾಣಿಕೆಯನ್ನು ಕೊಡುತ್ತೆ. ನಮ್ಮ ಅಲ್ಲಿಂದ ಹೊರಗಡೆ ಬಂದಂಥ ಮಗು ಒಬ್ಬ ಒಳ್ಳೆಯ ನಾಗರಿಕನಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಈ ದೃಷ್ಟಿಕೋನದಲ್ಲಿ ನಾವು ಮೌಲ್ಯ ಶಿಕ್ಷಣವನ್ನು ಈ ವರ್ಷ ಮತ್ತೊಮ್ಮೆ ಹೊಸ ರೂಪದಲ್ಲಿ ಜಾರಿಗೆ ತರ್ತಾ ಇದ್ದೀವಿ. ಇಡೀ ಭಾರತದ ಬಗ್ಗೆ, ಭಾರತೀಯರ ಬಗ್ಗೆ ಒಂದಿಷ್ಟು ಅವಮಾನಕಾರಿಯಾದಂಥ
ಸಂಗತಿಗಳಿದ್ದಾವೆ ಅನ್ನೋದನ್ನು ಇತ್ತೀಚಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೆ. ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿದ್ದರೆ ಅವ್ರು ಯಾರೋ ತುಂಬ ಗಲಾಟೆ ಮಾಡ್ತಾರೆ, ಕ್ಯೂನ ಬಿಟ್ಟು ಮೀರಿ ಬರ್ತಾರೆ, ರಸ್ತೆನಲ್ಲಿ ಅವರ ಬಿಹೇವಿಯರ್ ಅಂತ ರೀತಿಯಲ್ಲಿ ಇರೋದಿಲ್ಲ ಅಂಥೇಳಿ ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರನ್ನು ಸ್ವಲ್ಪ ತುಚ್ಛವಾಗಿ ಕಾಣುವಂಥ ಅಂಶಗಳನ್ನು ಅಲ್ಲಿ ವರದಿ ಮಾಡಿದರು. ಈ ಅಂಶಗಳು ಸಿವಿಕ್ ಸೆನ್ಸ್, ನಾಗರಿಕ ಪ್ರಜ್ಞೆ ಅಂತೇಳಿ ನಾವೇನು ಹೇಳ್ತೀವಿ, ಇದು ನಮ್ಮಲ್ಲಿ ಸ್ವಲ್ಪ ಕೊರತೆ ಇದೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಕಳೆದ ವರ್ಷ ಡಯಟ್ನ ವತಿಯಿಂದ ಒಂದು 13-15 ಶಾಲೆಗಳಿಗೆ ಈ ವಿಷಯದ ಕುರಿತು ನೀವು ನಿಮ್ಮ ಶಾಲೆಗಳಲ್ಲಿ ಪ್ರಯತ್ನ ಮಾಡಿ, ನಿಮಗೆ ಅಲ್ಲಿ ಯಾವ ಸಮಸ್ಯೆಗಳಿದೆ ಅದನ್ನು ಗುರುತಿಸಿ ಅದಕ್ಕೆ ಪರಿಹಾರೋಪಾಯವನ್ನು ನೀವೇ ಕಂಡುಕೊಳ್ಳಿ ಅಂತೇಳಿ ಹೇಳಿದ್ವಿ. ಸುಮಾರು 13 ಶಾಲೆಗಳು ಈ ಕೆಲಸವನ್ನು ಮಾಡಿದ್ವು. ಅದಕ್ಕೆ ನಾವು ಯಾವುದೇ ಎಷ್ಟೇ ಹಣ ಇದ್ದರೂ ಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ಅವರೆಲ್ಲರೂ ಹೇಳಿದರು, ದುಡ್ಡೇ ಬೇಡ ಸರ್, ಇದನ್ನು ನಾವು ಮಕ್ಕಳ ಜೊತೆ ಮುಕ್ತವಾಗಿ ಮಾತಾಡಿಬಿಟ್ರೆ ಅವ್ರಿಗೆ ಅರ್ಥ ಆಗತ್ತೆ ಅಂಥೇಳಿ ಹೇಳಿದರು. ನಾವು ಕೊಟ್ಟಿದ್ದು 9,000 10,000 ರೂಪಾಯಿಯನ್ನು ಅವರು ಆ ಮಕ್ಕಳನ್ನ ಕರ್ಕೊಂಡು ಅನಾಥಾಶ್ರಮಕ್ಕೆ ಹೋಗುವಂಥದ್ದು ಅಥವಾ ಅವರು ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳೋದಕ್ಕೋ ಬಳಸ್ಕೊಂಡ್ರು. ಹೀಗೆ ಆ ಮೌಲ್ಯ ಅಂದರೆ ಒಂದು ಸಿವಿಕ್ ಸೆನ್ಸನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾಗತ್ತೆ. ಇದನ್ನು ನಾವು ದೊಡ್ಡ ರೀತಿಯ ಆಂದೋಲನದ ರೂಪದಲ್ಲಿ ಉಡುಪಿನಲ್ಲಿ ಮಾಡಬೇಕು ಅಂಥೇಳಿ ನಾನು ಅಂದ್ಕೊಳ್ತೀನಿ. ಮೂರನೇದು, ನನಗೆ ತುಂಬ ಪ್ರೀತಿಯ ಒಂದು ವಿಷಯ ಈಗ ಇಲ್ಲಿ ಉಲ್ಲೇಖ ಆಯಿತು, ಪುಸ್ತಕ ಮನೆ. ನಾವು 2003ನೇ ಇಸ್ವಿನಲ್ಲಿ ಒಳಕಾಡು ಶಾಲೆಗೆ ಹೆಡ್ ಮಾಸ್ಟರ್ ಆಗಿ ಬಂದಾಗ ನಮ್ಮಲ್ಲಿ 10 ಲಕ್ಷ ರೂಪಾಯಿಯ ಮೌಲ್ಯದ ಪುಸ್ತಕಗಳಿದ್ವು. 400 ಮಕ್ಕಳು ಓದ್ತಾ ಇದ್ರು. ನಾನು ಕಳೆದ ವರ್ಷ ಎಷ್ಟು ಪುಸ್ತಕಗಳು ಲೈಬ್ರರಿಯಿಂದ ಹೋಗಿದೆ ಅಂತೇಳಿ ಕೇಳಿದಾಗ 500 ಪುಸ್ತಕ ಹೊರಗೋಗಿತ್ತು. ಅಂದರೆ ಒಂದು ಮಗು 1.25 ಪುಸ್ತಕ ಓದ್ದಷ್ಟು ಆ್ಯಾವ್ರೇಜ್ ಇತ್ತು. ನನಗೆ ತುಂಬ ನಿರಾಶೆಯ ಒಂದು ಅಂಶ ಅಂತ ಅನ್ನಿಸ್ತು. ಇಷ್ಟು ಪುಸ್ತಕ ಇದೆ ಅಂತ ಹೆಮ್ಮೆಯಿಂದ ಹೇಳ್ತೀವಿ, ಓದೋದ್ರ ಬಗ್ಗೆ ನಮ್ಮಲ್ಲಿ ಆ ಕಾಳಜಿ ಇಲ್ವಲ್ಲ ಅಂಥೇಳಿ. ಅಷ್ಟೂ ಪುಸ್ತಕಗಳನ್ನು ಕಾರಿಡಾರಲ್ಲಿ ಹರವಿ ಒಂದೊಂದೇ ಮಕ್ಕಳಿಗೆ ಬಂದು ನೋಡಿ ನಿಮ್ಗೆ ಯಾವ್ಯಾವ ಪುಸ್ತಕ ಬೇಕು ಅಂಥೇಳಿ ತಗೊಂಡೋಗಿ ಅಂತ ಹೇಳಿದ್ವಿ. ಒಂದೇ ದಿನ 2,500 ಪುಸ್ತಕಗಳು ಬಾರೋ ಆದವು. ಅವರೆಲ್ಲರೂ ಮನೆಗೆ ತಗೊಂಡು ಹೋದರು. ಎಲ್ಲರೂ ಎಲ್ಲ ಓದಿದ್ದಾರೆ ಅಂತಲ್ಲ, ಅಟ್ಲೀಸ್ಟ್ ಆ ಪುಸ್ತಕ ನೋಡಿದಾಗ ಓದಬೇಕು ಅಂಥೇಳಿ ಮನೆಗೆ ತಗೊಂಡು ಹೋಗುವಂಥ ಕೆಲಸ ಅಲ್ಲಿ ಆಯಿತು. ಆಗ ನಮಗೊಂದು ಹೊಸ ಸ್ಫೂರ್ತಿಯ ವಿಷಯ ಬಂತು, ಪುಸ್ತಕ ಓದಿ ಬಹುಮಾನ ಗೆಲ್ಲಿ ಅಂತ. 5 ಪುಸ್ತಕ ಓದಬೇಕು, 5 ಪೇಜ್ ಬರಿಬೇಕು, ಚೆನ್ನಾಗಿ ಬರೆದಂಥ 50 ಮಕ್ಕಳಿಗೆ ನಾವು 500 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂಥೇಳಿ. ಮೊದಲನೇ ವರ್ಷ ಆ ಬಹುಮಾನ ಕೊಡೋದಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನು ಕರೆದಿದ್ವಿ. ಅವರು ನಾವು 500 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇರೋದಲ್ಲದೆ ಅವ್ರು 100 ರೂಪಾಯಿದು ಒಂದು ಪಾರ್ಕರ್ ಪೆನ್ ಕೂಡ ಆ ದಿವಸ ಆ 50 ಮಕ್ಕಳಿಗೆ ಕೊಟ್ಟರು. ಆ ವರ್ಷ ನಾವು 10,000 ಪುಸ್ತಕ ಓದಿ ಅನ್ನುವಂಥ ಒಂದು ಆಂದೋಲನವನ್ನು ಇಟ್ಕೊಂಡಿದ್ವಿ. ನಮ್ಮ ಮಕ್ಕಳು ನಮ್ಮ ಗುರಿಯನ್ನು ಮೀರಿ 24,000 ಪುಸ್ತಕಗಳನ್ನು ಓದಿದ್ರು. ಅದೊಂದು ದೊಡ್ಡ ಸಾಧನೆ ಆಗಿತ್ತು. ನಮ್ಮ ಕಮಿಷನರ್ ಶಾಲೆಗೆ ಬಂದವರು ಕುಮಾರ್ ನಾಯಕ್ ಸರ್ ಅವರು ಆಫೀಸಿಗೆ ಹೋದ ಕೂಡಲೇ ಬೆಂಗಳೂರಿಂದ ಒಂದು ಆದೇಶ ಮಾಡಿದರು, ಎಲ್ಲ ಶಾಲೆಗಳಲ್ಲಿ ಪುಸ್ತಕ ಓದಿ ಬಹುಮಾನ ಗೆಲ್ಲಿ ಕಾರ್ಯಕ್ರಮವನ್ನು ನಡೆಸುವಂತೆ ತಿಳಿಸಿದೆ ಅಂತೇಳಿ. ನಾನು ಅವರಿಗೆ ಹೇಳಿದೆ, ಸರ್ ನೀವು ಹಿಂಗೊಂದು ಸಾಲಿನ ಲೈನ್ ಕೊಟ್ಟುಬಿಟ್ರೆ ಯಾರಿಗೇನು ಅರ್ಥ ಆಗುತ್ತೆ ಅಂಥೇಳಿ. ನಾವು ಅದಕ್ಕಾಗಿ ಆ ಪುಸ್ತಕ ಓದಿ ಬಹುಮಾನ ಗೆಲ್ಲಿ ಕುರಿತಂಥ ಒಂದು ಸಣ್ಣ ಪುಸ್ತಕವನ್ನು ಕೂಡ ನಾವು ಪ್ರಕಟ ಮಾಡಿದ್ವಿ. ಅಂಥದ್ದೇ ಕೆಲಸ ಇಲ್ಲಿ ಕ್ರಿಯೇಟಿವ್ ಸಂಸ್ಥೆ ಕಾರ್ಕಳದಲ್ಲಿ ಪುಸ್ತಕ ಓದುವ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ನಾನು ಅಭಿನಂದನೆಗಳನ್ನು ಈ ಸಮಾರಂಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅಪ್ರಿಷಿಯೇಷನ್ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ. ನಾವು ಎರಡೆರಡು ಸಾಧ್ಯತೆಗಳನ್ನು ಯಾವಾಗಲೂ ನೋಡ್ಕೊಳ್ತಾ ಹೋಗ್ತೀವಿ. ಕೆಲವು ಸಲ ನಮ್ಗೇನು ಅನಿಸುತ್ತೆ, ನಾವು ಹೊಗಳ್ಬಿಟ್ರೆ ಎಲ್ಲಿ ಅವರು ಜಂಬ ಪಡ್ತಾರೋ, ಅಹಂಕಾರ ಅವ್ರನ್ನ ಎಲ್ಲಿ ಅವರಿಗೆ ತಗಲು ಬಿಡುತ್ತೋ ಅಂಥೇಳಿ ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡೋದಕ್ಕೆ ಹೆದರ್ಕೊಳ್ತೀವಿ ಅಥವಾ ಅದನ್ನು ಮುಂದೂಡ್ತಾ ಹೋಗ್ತೀವಿ. ಆದರೆ ಅಪ್ರಿಷಿಯೇಷನ್ಗೆ ವಿಶೇಷವಾದಂಥ ಶಕ್ತಿ ಇದೆ ಅನ್ನೋದನ್ನು ಮತ್ತೆ ಮತ್ತೆ ಪರೀಕ್ಷೆಗಳು ಸಾಬೀತು ಮಾಡಿದ್ದಾವೆ. ಅಮೇರಿಕಾದ ಹೂಸ್ಟನ್ ಯೂನಿವರ್ಸಿಟಿ ಅಂಥದ್ದೊಂದು ಪ್ರಯೋಗವನ್ನು ಮಾಡಿತ್ತು. ಒಂದು ಇಡೀ ಅಮೇರಿಕಾದಲ್ಲಿ ಒಂದು ವಯೋಮಾನದ ಒಂದು ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಮಾಡಿದರು. 90 ಜನರನ್ನು ಆಯ್ದುಬಿಟ್ಟು ಇಲ್ಲಿಗೆ ಕರ್ಕೊಂಬಂದರು. ಒಂದು ಹಾಲಲ್ಲಿ 3 ರೀತಿ 30 ಜನರನ್ನ ಕೂರಿಸಿದ್ರು. ಮೊದಲನೇ ಟೀಮನ್ನು ಪರಿಚಯಿಸ್ತಾ ಹೇಳಿದರು, ಈ ಮಕ್ಕಳು ಅತ್ಯಂತ ಉತ್ಕೃಷ್ಟವಾದಂಥ ಸಾಧನೆಯನ್ನು ಮಾಡಿದ್ದಾರೆ, ಇವರಿಗೆ ನಾವು ಈ ಒಂದು ವಾರದಲ್ಲಿ ಒಂದು ಪ್ರಾಜೆಕ್ಟ್ ಕೊಡ್ತಾ ಇದ್ದೀವಿ, ಈ 30 ಜನ ಸೇರಿ ಆ ಪ್ರಾಜೆಕ್ಟನ್ನು ಮಾಡ್ತಾರೆ ಅಂತ. ಎರಡನೇ ಟೀಮ್ ಇತ್ತು, ಅದು ಆ್ಯಾವ್ರೇಜ್ ವರ್ಕಿಂಗ್ ಮಾಡುವಂಥದ್ದು, ಅಂದರೆ ಸಾಧಾರಣವಾದಂಥ ಸಾಧನೆ ಮಾಡಿದಂಥ ಆ 30 ಮಕ್ಕಳ ಸಾಧನೆ. ಅವರಿಗೂ ಒಂದು ವಾರದ ಒಂದು ಪ್ರಾಜೆಕ್ಟನ್ನು ಕೊಟ್ಟರು. ಬಿಲೋ ಆ್ಯಾವ್ರೇಜ್ ಇರುವಂಥ ಮೂರನೇ ತಂಡಕ್ಕೆ ಇನ್ನೊಂದು ಪ್ರಾಜೆಕ್ಟನ್ನು ಕೊಟ್ಟರು. ಒಂದು ವಾರದ ಬಳಿಕ ಆ 3 ತಂಡಗಳು ಬಂದು ಆ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿದ್ವು.
ನಾವು ಯಾರನ್ನ ಅತ್ಯುತ್ಕೃಷ್ಟ ಅಂತ ಹೇಳಿದ್ವೋ ಅವರ ಪ್ರಾಜೆಕ್ಟ್ನ ಪ್ರತಿ ಪದಗಳು, ಪ್ರತಿ ವಾಕ್ಯಗಳು ಆ ಬಗೆಯ ಒಂದು ವಿಶೇಷವಾದಂಥ ಶ್ರೇಷ್ಠತೆಯನ್ನು ಹೊಂದಿತ್ತು. ಎರಡನೇ ಟೀಮು ಯಾವರೇಜ್ ಪ್ರಾಜೆಕ್ಟ್ ರಿಪೋರ್ಟು, ಹೇಗೆ ಪ್ರಾಜೆಕ್ಟಲ್ಲಿ ಪೀಠಿಕೆ ಇರಬೇಕು, ಬೆಳವಣಿಗೆ ಇರಬೇಕು, ಅದೆಲ್ಲ ಅವರು ಮಂಡಿಸಿದರು. ಮೂರನೇವ್ರು ಮಾಡುವಾಗ ಇಟ್ ಈಸ್ ಎ ಹ್ಯಾವೋಕ್. ಅವನು ಹೇಳ್ತಾನೆ ಅದು ಹಂಗಲ್ಲ, ಹಿಂಗೆ ಬರಬೇಕಿತ್ತು, ಹಿಂಗಲ್ಲ ಹಂಗಾಗಬೇಕಿತ್ತು. ಆ ಮಂಡನೆಯಲ್ಲೇ ಅವರಿಗೆ ವಿಶೇಷವಾದಂಥ ತೊಂದರೆಗಳೆಲ್ಲ ಕಂಡುಬಂತು. ಆಮೇಲೆ ಆ ಸಂಶೋಧಕರು ಹೇಳಿದರು, ಈ 90 ಮಕ್ಕಳು ಒಂದೇ ಮಾರ್ಕ್ಸನ್ನು ಪಡೆದಿದ್ರು, ನಾವು ಹೇಳುವಾಗ ಅವರನ್ನು ಶ್ರೇಷ್ಠ, ಇವರನ್ನು ಯಾವರೇಜು, ಇವರನ್ನು ನಾವು ಕಳಪೆ ಅಂತೇಳಿ ಹೇಳಿದ್ವಿ. ನಾವು ಏನು ಹೇಳಿದ್ವೋ ಅವ್ರು ಅದನ್ನು ಮಾಡಿ ತೋರಿಸಿದ್ರು ಅಂಥೇಳಿ. ಸೊ ನಮ್ಮ ತರಗತಿ ಕೋಣೆಯಲ್ಲಿ ಆಗಬೇಕಾಗಿರೋದು ಪ್ರತಿ ಮಗುವಿಗೂ ನೀನು ಶ್ರೇಷ್ಠ 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 ಅಂತೇಳಿದರೆ ಅವ್ರು ಅದನ್ನೇ ಮಾಡಿ ತೋರಿಸ್ತಾರೆ. ನೀನು ಪರವಾಗಿಲ್ಲ ಅಂದರೆ ಅವನು ಪರವಾಗಿಲ್ಲದಲ್ಲೇ ಇರ್ತಾನೆ. ನಿನ್ನಿಂದ ಆಗಲ್ಲ ಅಂದರೆ ಅವನು ಆಗೋದಿಲ್ಲ ಅನ್ನೋದನ್ನು ಮಾಡಿ ತೋರಿಸ್ತಾನೆ. ಹಾಗಾಗಿ ತಂದೆ ತಾಯಂದರೂ ಕೂಡ ಈ ಒಂದು ಸಂಶೋಧನೆಯಿಂದ ಏನು ತಿಳ್ಕೊಬೇಕು ಅಂದರೆ, ನನ್ನ ಮಗು ಒಂದು ಸಣ್ಣ ಕೆಲಸವನ್ನು ಚೆನ್ನಾಗಿ ಮಾಡಿದರೂ ನಾನು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟು ಚೆನ್ನಾಗಿ ಕಸ ಹೊಡೆದಿದೆಯಾ, ಒಂಚೂರು ಕಸ ಇಲ್ಲ ಅಂತ ಹೇಳಿದರೆ ಮಾರನೇ ದಿನದಿಂದ ಅವನು ಇನ್ನೂ ಚೆನ್ನಾಗಿ ಕಸ ಹೊಡಿತಾ ಇರ್ತಾನೆ. ಇದೆಂತ ಕಸ ಹೊಡೆದಿದೆಯಾ, ಏನಿಲ್ಲಿ ಹಿಂಗಿದೆ ಅಂದರೆ ಅವನು ನಿನ್ನೆ ಕಸ ಹೊಡಿ ಅಂತೇಳಿ ಪರಕೆ ಬಿಟ್ಟು ಹೋಗ್ಬಿಡ್ತಾನೆ. ಹಾಗಾಗಿ ನಾವು ಆ ಶ್ರೇಷ್ಠತೆಯನ್ನು ಅನುಭವಿಸುವುದು ಮತ್ತು ಅದನ್ನು ಪುರಸ್ಕರಿಸುವ ಕೆಲಸವನ್ನು ಮಾಡಬೇಕು. ಇದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತ ಭಾವಿಸ್ತಾ, ಶ್ರೇಷ್ಠವಾದಂತಹ ಮುಖ್ಯೋಪಾಧ್ಯಾಯರು ಕಾರ್ಕಳ ವಲಯದಲ್ಲಿದ್ದಾರೆ, ಅವರೆಲ್ಲರನ್ನೂ ನಾವಿವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಆ ಮೂಲಕ ನಾವು ಮುಂದಿನ ವರ್ಷದ ಶ್ರೇಷ್ಠತೆಯ ಸಾಧನೆಗೆ ಮೊದಲನೇ ಹೆಜ್ಜೆಯನ್ನು ಇಡ್ತೀವಿ ಅಂತೇಳಿ ಭಾವಿಸ್ತಾ, 2027 ಮಾರ್ಚ್ನಲ್ಲಿ ನಡೆಯುವ ಪರೀಕ್ಷೆಯಲ್ಲಿ ಕಾರ್ಕಳ ವಲಯ 100% ಸಾಧನೆಯೊಂದಿಗೆ ಪ್ರಥಮ ಸ್ಥಾನಿಯಾಗಲಿ. ಉಡುಪಿ ನಾವು ಮತ್ತೊಮ್ಮೆ ಪುಟಿದೆದ್ದು ಮೇಲಕ್ಕೆ ಬರೋಣ, ಮೊದಲನೇ ಸ್ಥಾನಿ ಆಗೋಣ ಅಂತೇಳಿ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.